ಪೂರ್ತಿ ವರ್ಷಗಳ ಜಲನ್ನು ಹೊಸ ಮಕರ ಎನ್ನುವ ನಾಮಾಂಕಿತ ಒಮ್ಮಿನ ಮೇಲೆ ಹಾರ್ಪಡಿಸ್ತು ಬಂದೆ ಬರೋದು ಕಾರಣ ಉಂಟು. ಕಾರಣಾಂತರದಿಂದ ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲ ಬತ್ತು ಬಂದವರು. ಅಷ್ಟೇ ಮಾತ್ರವಲ್ಲ, ಸಿಕ್ಕ ಜೀವಿಗಳನ್ನು ಒಂದು ತಿನ್ನುವುದು ಎಂದಂತೆ ಬಂದು ನೋಡ್ತಾ ನಿಂತಿದ್ದೇನೆ. ಅದೇನು ಸಮುದ್ರದಲ್ಲಿ ಏರಲಿದ್ದ ಈಗ ಅವನು ಕಾರಣವೇನು? ಮಾನವರು ಅಷ್ಟೇ ಮಾತ್ರವಲ್ಲ, ಕಪಿಗಳು ಅಷ್ಟೇ ಮಾತ್ರವಲ್ಲ, ಇದ್ದಾರಲ್ವ ಇಬ್ರು ಮಾನವರು. ಹೌದು, ಏನ್ ಮಾಡ್ತಾ ಇದ್ದಾರೆ? ಸೇತುವೆಯನ್ನು ಕಟ್ತಾ ಇದ್ದಾರೆ. ಅವರು ಬಳಸುವಂತ ವಸ್ತುವಾದರೂ ಏನು? ಕಲ್ಲು, ಮರದ ತಿಮ್ಮಿ. ಹಾಗಾದ್ರೆ ಬಿಟ್ಟಿನವರನ್ನ ಬಿಡುವುದಿಲ್ಲ, ತಕ್ಕ ಪಾಠ ಕಲಿಸಬೇಕು. ಅವೆಲ್ಲವನ್ನು ತಿಂದು ಹೋಗುತ್ತಾರೆ. ಅದೆಷ್ಟೋ ಭಾರಿ ಗಾತ್ರದಲ್ಲಿ ಹೆಬ್ಬಂಡೆಗಳನ್ನು ಹೆಮ್ಮರೆಗಳನ್ನು ಹೊತ್ತು ತಂದು ನಾವು ನೀರಿಗೆ ಹಾಕಿದವರು. ಆದ್ರೆ ಇದೇನು ಸ್ವಾಮಿ, ನೀರಿನಲ್ಲಿ ಹೋಮ ಮಾಡಿದಂತೆ ಆಗ್ತಾ ಉಂಟು. ಇಲ್ಲದೆ ಹೋದ್ರೆ ಬಂಡೆಗಳಾಗಲಿ ಹೆಮ್ಮರೆಗಳಾಗಲಿ ನೀರಿನಲ್ಲಿ ಮುಳುಗಿ ಹೋಗ್ತಾ ಉಂಟು. ಏನು ಸ್ವಾಮಿ, ಏನು ಮಾಡುದು? ನೇರವಾಗಿ ಅಲ್ಲೇ ರಾಮಚಂದ್ರ
ಪರ್ವತ ಬಂಡೆಗಳೆಲ್ಲ ಕಣ್ಣಲ್ಲಿ ಆಗ್ತಾ ಉಂಟು. ಹಾಗಂತ ತೇಲಿ ಹೋಯ್ತೆ ಖಂಡಿತ ಇಲ್ಲವೇ ಅಲ್ಲ. ಹಾಗಂತ ಮುಳುಗಿ ಹೋಗುದು ಅಲ್ಲವೇ ಅಲ್ಲ. ಅಣ್ಣ ಇದರ ಕಾರಣ ಏನು? ನೀನು ಚಿಂತೆ ಮಾಡಬೇಡ ತಮ್ಮ. ಯಾಕೆ? ಯಾವುದೇ ಘಟನೆ ನಡೆದರು ಅದು ಏನು ಎಷ್ಟು ಅಂತ ಕೂಲಂಕುಷವಾಗಿ ಯೋಚಿಸಿ ಹೇಳುವುದಕ್ಕೆ ಬೇಕಾಗಿ ಹಿರಿಯವರಾದ ಜಾಂಬವರಿದ್ದಾರೆ. ಜಾಂಬವರೇ, ಹಾಕಿದ್ದೆಲ್ಲ ಮುಳುಗಿ ಹೋಗ್ತಾ ಉಂಟು. ಏನು ಕಥೆ ಇದು? ಮುಳುಗುವುದಕ್ಕೆ ಕಾರಣ ಬೇರೆ ಅಂತ ಅಲ್ಲ, ಈ ಸಮುದ್ರದಲ್ಲಿ ಒಂದು ಮಕರ. ಸಮುದ್ರದಲ್ಲಿ ಮಕರ ಸಮುದ್ರದಲ್ಲಿ ಮಕರ? ಹೌದೌದು. ಸಿಹಿ ನೀರಿನಲ್ಲಿರುವುದಲ್ಲ, ಉಪ್ಪು ನೀರಿನಲ್ಲಿ ಮಕರ ಯಾಕಿರ್ತದೆ? ಅದು ಏನೋ ತೊಂದರೆ ಆಯ್ತು. ಏನು ತೊಂದರೆ ಆಯ್ತು? ನಾವೀಗ ಈ ಸೇತುವೆಯನ್ನು ಸೇತು ಬಂಧದ ಕಾರ್ಯವನ್ನು ಪ್ರಾರಂಭಿಸಿದವರು. ಹೌದು. ನಾವು ಪ್ರಾರಂಭ ಮಾಡುವಾಗ ವಿಘ್ನೇಶನ್ನು ಪ್ರಾರ್ಥನೆ ಮಾಡಿದ್ದೇವೆ. ಯಾವುದೇ ಕಾರ್ಯವನ್ನು ಮಾಡುವುದಿದ್ರೆ ಪ್ರಥಮ ಪೂಜಿತರಾದಂತಹ ವಿಘ್ನೇಶ್ವರನಿಗೆ ಗಣಗಳ ಅಧಿಪತಿಗೆ ಪೂಜೆಯನ್ನು ಸಲ್ಲಿಸಲೇಬೇಕು. ಹೌದು. ಹೌದಾ? ಅಂತ ವಿಘ್ನೇಶನನ್ನು ಮರೆತ ಕಾರಣ ಹೀಗೆಲ್ಲ ವಿಘ್ನ ಆಗುದು. ವಿನಾಯಕನನ್ನ ಮರೆತ ಕಾಲಕ್ಕೆ ನಾವು ಮಾಡುವಂತ ಕಾರ್ಯದಲ್ಲಿ ವಿಘ್ನ ಆಗ್ತದೆ. ಈಗ ಬಂದ ವಿಘ್ನ ದೂರ ಆಗಬೇಕು ಅಂತ ಆದ್ರೆ ಏನ್ ಮಾಡಬೇಕು? ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಂದಾಗಿ ವಿನಾಯಕನ ಪ್ರಾರ್ಥನೆಯನ್ನು ಮಾಡೋಣ. ಉಷ್ಣತುಂಡ ಮಹಾಕಾಯ ಸೂರ್ಯಕೋಟಿ ಪ್ರಭಾಕರ ಚಕ್ರವರ್ಣ ಭೂಜರಿ ವಿಜಯ ವಿಘ್ನೇಶ್ವರನೇ. ಓಂ ಗಣಪತಿ ನಮಃ. ಓಂ ಗಣಪತಿ ನಮಃ. ಶರಣಬಂಧಿ ವಿನಾಯಕ ಶರಣಮೂರ್ತಿ ಪ್ರದಾಯಕ ಶರಣಪಾರ್ವತಿ ತನಯಮೂರ್ತಿ ಶರಣಮೂರ್ತಿ ಪ್ರವಾಗರ. ಮೊಸಳೆ ಸೊಡ್ಡೆಲ್ಲ ಹೊಡ್ಕೊಳ್ತಾನೆ ಅಂತ ಹೇಳಿ. ಯಾಕೆ? ಆ ಭಯದಿಂದ ನೋಡಿ ವಿನಾಯಕನನ್ನ ಧ್ಯಾನಿಸಿದ ಕಾಲ ಅದು ಬಂದದ್ದೆಲ್ಲಿಂದ? ಅಲ್ಲಿಂದಲ್ಲ, ಇಲ್ಲಿಂದಲೇ ಬಂದೆ. ಅದು ಬಂದಾಗ ಹೋಗ್ಬೇಕಲ್ಲ. ಬಂದದಾಗಲೇ ಪಾಪ ಎಷ್ಟು ಒದ್ದಾಟ ಮಾಡಿರ್ಬೋದು, ಕಣ್ಣು ಕಾಣುವುದಿಲ್ಲ. ಈ ಉಪ್ಪು ನೀರಿನಿಂದ ಮೇಲೆದ್ದು ಬಂದು ನೀವು ಹಾಕಿದ್ದೆಲ್ಲ ತಿಂದುಕೊಂಡು ಹೋಗಿ ಎಷ್ಟು ಕಷ್ಟಪಟ್ಟಿಲ್ಲ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಬಂದಂತ ವಿಘ್ನ ದೂರವಾಯಿತು.